ನಾವೀಗ ಜಸ್ಟ್ ಯಲ್ಲಾಪುರ ಜಾತ್ರೆಗೆ ಬಂದಿದ್ವಿ. ಈಗ ಫಸ್ಟ್ ಫಸ್ಟ್ ದೇವಸ್ಥಾನ ಕಡೆ ಹೋಗುವ. ಯಾ ಭಾರಿ ಆಗ್ತದೆ. ದೇವ್ರೆ ದೇವ್ರೆ ಅಯ್ಯೋ ದುರ್ವಿಧಿಯೇ. ನಾವು ಬರೋಷ್ಟೊತ್ತಿಗೆ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿದೆ. ಬನ್ನಿ ಮುಂದೋಗುವ. ಎಲ್ಲ ಗೊತ್ತೇಗ ಹೇಳಲ್ಲ, ನಂಗೆ ಕಂಟೆಂಟ್ ಬೇಕು. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹೆಂಗ ಹೋಗ್ತೀರ ಹಿಂದಿಂದೆಲ್ಲ ಮಾಡಕ್ಕಿಲ್ಲ. ನಾನೇನು ಬರೀ ಇಂಥದೇ ಹುಡುಗಿ ಸಿಕ್ಕ ತಕ್ಷಣ ಫ್ರೆಂಡ್ಸ್ನೇ ಮರ್ತೋಗಿದ್ದ. ಇದು ಆಕ್ಚುಲಿ ಚೆನ್ನಾಗಿ ಚಡಿಲೆ ಸಂಜೆ ಇದೆಲ್ಲ ನಿನ್ ಬ್ಯಾಗ್ ತಗೊಳ್ಳೆ. ಯಾವ ಬ್ಯಾಗ್? ಈ ಬ್ಯಾಗ್ ಅಣ್ಣ ಸರಿ ಇದೆ. ಫಿಕ್ಸ್ ರೇಟ್ ಯಾವ್ದು ಬೇಕು ನಿಂಗೆ? ತೆಗ್ದು ಮಗ ಇಷ್ಟೊಂದು ರೆಸ್ಪೆಕ್ಟ್ ಇಲ್ಲ ವ್ಲಾಗರ್ಗೆ. ಬರಲಿ ಅವ 150 ನೋಡಿ. ನಮಗೆ ಬೇಕಾಗಿರೋ ಪ್ರೈಸ್ಗೆ ಸಿಕ್ಕಿಲ್ಲ, ಸೊ ಮುಂದೆ ಹೋಗಿ. ಎಷ್ಟಂತಲೇ ಬ್ಯಾಗ್? 150 ಗಾಯ್ಸ್. 150 ಗ್ಯಾಸ್ ಚಲೋ ಇದ್ರೆ ಜಿಪ್ ಎಲ್ಲ ಚಲೋ ಇದ್ರೆ ತಗೊಳ್ಳುವ. 3 ಪೀಸ್ ಇದೆ ಎಂತ ಫಸ್ಟ್ ಹೇಳಿದ್ ನಾನು. ಈ ಗಾಯ್ಸ್ ಈಗ ಹೊಡಪಡೆ ಆಗ್ತದೆ ನೋಡಿ. ಏನ್ ಲೇ ಮಾರೆ, ನಂಗೆ ಗೊತ್ತಿಲ್ಲ. ಏ ತಮ್ಮ, ನೀನ್ ಶರ್ಟ್ ಬ್ಲೂ ಹಾಕಿದ್ದಿ ಬೇಡ ನಿಂಗೆ. ನಂಗೆ ಸಾರಿ ಹುಡಿ ನಾನು ಮಣ್ಣು ಕಲರ್ ಅಣ್ಣ ತೆಗಿರಿ ಸ್ವಲ್ಪ ಅದು ನೋಡುವ. ಗೈಸ್, ನಾನು ಸುಮಾರು 2 ದಿನದಿಂದ ಹುಡುಕ್ತಾ ಇದ್ದೆ, ಕೊನೆಗೂ ನನ್ನ ರೇಟಿಗೆ ಸಿಕ್ಕಿದೆ. ನೋಡುವ ಕ್ವಾಲಿಟಿ ಹೆಂಗಿದೆ ನೋಡಿ. ರೇಟಿಗೇನೋ ಸಿಕ್ಕದೆ, ಆದರೆ ತೆಗೆದೇ ಕೊಡ್ತಿಲ್ಲ ಇವರಿಗೆ. ಹೆಂಗೆ ಹಾಕು ಏ ನಂಗೆ ಗೊತ್ತಿಲ್ಲ, ನಂಗೆ ಬೇಕು ನೋಡ. ಚಲೋ ಉಂಟು ಆ್ಯಕ್ಚುಲಿ, ಇದು ನಂಗೆ ಗೊತ್ತಿಲ್ಲ. ಹಿಂಗೆ ಬರುತ್ತೆ. ಗೈಸ್, ಪ್ರಾಡಕ್ಟ್ನ ಹಾಕಬೇಕು. ಪ್ರಾಡಕ್ಟ್ನ ಟೆಸ್ಟ್ ಮಾಡ್ತಿದ್ರು. ಅವರಿಬ್ರು ಗಂಡ ಹೆಂಡತಿ, ಓಕೆನಾ? ಏನ ಗಾಯ್ಸ್, ಕೊನೆಗೌಡ್ರು ತಯಾರಾದಂಗೆ. ಚಲೋ ಉಂಟ್ಲೆ, ಚಲೋ ಉಂಟ್ಲೆ, ತಗೊಳ್ಳೆ. ಇದೆ
ಯಾರು ಹಾಂ ಗೈಸ್ ಅಲ್ಲೇ ಅಲ್ಲೇ ಇದು ವರ್ತ್ ಇಟ್ ಅನಿಸ್ತದೆ ಕೇಳೋದಕ್ಕೆ ಎಷ್ಟು ಅಂತ ಫಿಕ್ಸ್ ರೇಟ್ ಅದು ಕಡಿಮೆ ಮಾಡಿದ್ದಿಲ್ಲ ಒಂದೇ ರೇಟು ಏನು ಮಾಡ್ತಾ ಇದ್ದೀರಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ A few moments later. ಅಣ್ಣ ಹುಡುಗಿರ ಹತ್ರ ಮಾತಾಡಿ ಜೋಶಿಗೆ ಐಸ್ ಕ್ರೀಮ್ ಕೊಡಿಸ್ತಾ ಇದ್ದಾನೆ ಬರ್ರಿ ಯಾವ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ನನ್ನ ಫೋನ್ ನನ್ನ ಫೋನ್ ಫೋನಿಗೆ 15 ಫೋನ್ ನನ್ನ ಫೋನ್ ಅಣ್ಣ ಬಜೆಟ್ ಐತದ 15 ಇಲ್ಲ 40 ತಂದು 40 ಕೊಡ್ಸಲ್ಲ ಏ ಸಾಮಾನ್ಯಾಗ ಒಂದು ತಗೋಬರ್ಲಿ ನೋಡಿ ಹುಡುಗಿರಿಗಾದ್ರೆ 40 ರೂಪಾಯಿ ತಗೊಳ್ಳೋಣ ನಮ್ಗಾದ್ರೆ ಎಷ್ಟೇ ಇದಕ್ಕೆ 10 ರೂಪಾಯಿದು ನೋಡಿ ಹೇಳಲೆ ನೋಡ್ರಿ ಗಾಯ್ಸ್ ಇದೆ ಆ ಹುಡುಗಿಗೆ ಇಷ್ಟು ದೊಡ್ಡ ಐಸ್ ಕ್ರೀಮು ನಮಗೆ ನೋಡಿದ್ರೆ ಹುಡುಗಿ ಅಂತ ಹೇಳ್ಬೇಡ ನಮಗೆ ನೋಡಿದ್ರೆ ಇಷ್ಟು ಏನು ಗಾಯ್ಸ್ ಇದೆ ಹುಡುಗಿ ಬಂದು 5 ನಿಮಿಷ ಆಗಿಲ್ಲ ಪಾರ್ಸಲಿಟಿ ಚಾಲು ಏನು ಗೊತ್ತಾ ನಾ ಇವ್ರಿಗೆ ಹಿಂಗೆಲ್ಲ ಕೊಡಿಸ್ತಾ ಇರ್ತೀನಿ ಐಸ್ ಕ್ರೀಮು ಊಟ ಎಲ್ಲ ಅದಕ್ಕೆ ಇವ್ರು ನನ್ನ ಅನ್ನಪೂರ್ಣೇಶ್ವರ ಅಂತ ಕರೀತಾರೆ ಐಸ್ ಕ್ರೀಮ್ ಪೂರ್ಣೇಶ್ವರ ದೋಸ್ತಿ 100 ರೂಪಾಯಿ ದುಡ್ಡು ಕೊಡ್ಸಲೆ ನಿಮ್ಮ ಅಪ್ಪ ಕೊಡ್ತಾನೆ ಏನು ಬೇಕು ಹೇಳಿ ನಿಂಗೆ ಇಲ್ಲ 50 ರೂಪಾಯಿ ಏನು ಸಿಗುತ್ತೆ ಬಾಂಬೆ ಬೇಡಲೆ ಇನ್ನು ಕಾರ್ ಗೀರ್ ಕೊಡಿಸ್ಲೆ ಕಾರ್ ಕಾರ್ಲಿ 100 ರೂಪಾಯಿ ಕಾರ್ಲೆ 2000 ರೂಪಾಯಿ ತಗೊಂಡಿಲ್ಲ ಕಾಣಿಸ್ತಾ ಯಾವ್ದಾದ್ರು ಇದೆ ಬಳೆಗಳೇ ಅಲ್ಲೇ ಇದು ಬಡ್ಲೆ ಆ ಸಣ್ಣ ಗಾಡಿ ಕೊಡ್ಸ್ಲೆ ಗಾಡಿ ಕೊಡ್ತಿದ್ದ 100 ರೂಪಾಯಿ ಎರಡು ಅಂತೆ ಹೇಗಂತೆ ಹಾಂ ನಂಗೊಂದು ಹೌದೌದು ಅಣ್ಣ ಕಾಣು ಇಲ್ಲಿ ಕಾಣಿಸು ಅಣ್ಣ ಕಣು ನಮ್ಮ ಅಣ್ಣ ಅದು ಹಾಳಾಗಿದೆ ದೊಡ್ಡ ಗಾಡಿ ಸಿಗಲ್ಲ ಹಂಗಾರೆ ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ Few moments later. ಸುಜನ್ ಗಾಡಿ ಫಸ್ಟ್ ಸರ್ವಿಸ್ ಆಗ್ತಾ ಉಂಟು ಈಗ ಗೈಸ್ ನನ್ನ ಗಾಡಿ ಶೋರೂಮ್ ಸಂಜಯ್ ಗಾಡಿ ಶೋರೂಮಿಗೆ ಹೋಗ್ತಾ ಉಂಟು ಈಗ ಶೋರೂಮ್ ಕ್ಲೋಸ್ ಶೋರೂಮ್ ಪೀಸ್ ನಾಳೆ 80 ರೂಪಾಯಿ ಮಾಡ್ತೀವಿ ನೋಡ ಬರೀ ಇಂಥದೆಯಾ ಅಣ್ಣ ಇದಕ್ಕೆ ಹೋಗೇ ಬರಲ್ಲ ಮೊದಲೇನೆ ಹೋಗಿ ಬರೋದಿಲ್ಲ ಹಾಂ ಲೈಟಿಂಗ್ ಬರೋದಿಲ್ಲ ಅಣ್ಣ ಮತ್ತೊಂದು ಐಟಮ್ ಒಂದ್ಸಲ ಚೆಕ್ ಮಾಡ್ಕೊತೀರಾ ಮಾಡ್ಕೊರಿ ನಾಳೆ ಬಂದು ಹಿಂಗಾಯ್ತು ಹಂಗೆ ಅಂತಿಲ್ಲ ಅದನ್ನು ಬೇ ನೋಡ್ಕೊಳಕ ಉಂಟಲ್ಲ ಭಾರಿ ಕಡೆ ಟಕ್ 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 Few moments later. ಹೇಳ 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 ಚಾಲೆಂಜ್ ಏನಪ್ಪ ಅಂತಂದ್ರೆ ನೀನು ಒಂದು ಹುಡುಗಿ ಹತ್ರ ಮಾತಾಡ್ಬೇಕು ಯಾವುದೋ ಅಪರಿಚಿತ ಗೊತ್ತಿರೋರ ಹತ್ರ ಅಲ್ಲ ಗೊತ್ತಿಲ್ಲದಿರೋರ ಹತ್ರ ಮಾತಾಡ್ಬೇಕು 1 ನಿಮಿಷ ಮಾತಾಡ್ಬೇಕು ಕರೆಕ್ಟ್ ಮಾತಾಡಿದ್ರೆ ನನ್ನ ಕಡೆಯಿಂದ 100 ರೂಪಾಯಿ ಓಯ್ ಭಾರಿ ಚಾಲೆಂಜ್ ಬಾ ಇವತ್ತು ಒಂದು ಮಸ್ತ್ ಚಾಲೆಂಜ್ ಸಿಕ್ಕದೆ ಇದು ಚಾಲೆಂಜ್ ಗೊತ್ತಿಲ್ದಿರೋ ಹತ್ರ ಹುಡುಗಿ ಹತ್ರ ಮಾತಾಡ್ಬೇಕು ಬನ್ನಿ ಟ್ರೈ ಮಾಡುವ ಒಟ್ಟ ತಿನ್ನೋ ಕೆಲಸ ಇತ್ತು ಸ್ವಲ್ಪ ಅದರಿಂದ ಇವಾಗ ನಂಗೆ 100 ರೂಪಾಯಿ ಕೊಡ್ಬೇಕು ಸ್ವಲ್ಪ ಅಡಿಲ್ಲ ಅಡಿಲ್ಲ ಅಡಿಲ್ಲ
ಚಾಲೆಂಜ್ ಅಕ್ಸೆಪ್ಟೆಡ್. ನೋಡುವಾಗ ಇವನು ಯಾರ ಹತ್ರ ಮಾತಾಡ್ತಾನಂತ. ಇವನಿಗೆ ಮೊದಲು ಮೀಟ್ರ್ ಇಲ್ಲ, ಸ್ವಲ್ಪ ಹುಚ್ಚು ನನ್ನ ಮಗ ಥರ ಮಾತಾಡ್ತಾ ಇವ. ಆಗೋದಿಲ್ಲ. ಯಾವ ಹುಡುಗಿಲಿ ಅಣ್ಣ ಒಬ್ಳೆ ಇದ್ದೊಳಗೆ ಮಾತಾಡ್ಸ್ಲಿ ಮಾರೆ. ಈಗ ಅಲ್ಲೊಂದು ಹುಡುಗಿ ಇದ್ಲು, ಅವಳ ಹತ್ರ ಮಾತಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ನೋಡುವ ಗಾಯ್ಸ್. ಗಾಯ್ಸ್ ಇವ ಮಾತಾಡಿದ್ದ, ಇವ್ರಿಗೆ 100 ರೂಪಾಯಿ ಕೊಡ್ತಾ ಇದ್ದೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಹೇಳಿ ಸಂಜಯ. ಗಾಯ್ಸ್ ಈಗ ಜಾತ್ರೆ ತಿರುಗಿ ಒಂದ್ಸಲ ಸಾಕಾಯ್ತು. ಈಗ ಊಟಕ್ಕೆ ಬಾಡಿ ಹೋದ ಮುಖ್ಯ ಊಟ ಮಾಡೋದು. ಒಬ್ಬಳೇ ಹುಡುಗಿರ ಮನೆ ಹೋಗ್ತಾ ಇದ್ದಾರೆ, ನಮ್ಗೆ ಯಾರೂ ಇಲ್ಲ. ಹೌದೌದು, ನನಗೂ ಯಾರೂ ಇಲ್ಲ. ಎಲ್ಲ ಮುಗಿಸ್ಕೊಂಡ್ಬಂದೀನಿ. ಯಾವ ತಪ್ಪೆ ಬಿಡು. ಬೆಂಗಳೂರಲ್ಲಿ ಮಾರ ಯಾರಪ್ಪೋ ಎಂತ ಹೋಯ್ತಿರಲ್ಲ. ಮಲಬಾರ್ ಹೋಟೆಲಲ್ಲಿ ಬಿರಿಯಾನಿ ತಿನ್ನುವಂತ ಬಂದಿದ್ವಿ. ಇಲ್ಲಿ ನೋಡಿದ್ರೆ ಫುಲ್ ಮುಖ ಕಾಣಿಸ್ಲಿ, ಇಲ್ಲಿ ನೋಡಿದ್ರೆ ಎಲ್ಲ ಫುಲ್ ಆಗಿಬಿಟ್ಟಿದೆ. ವೇಟಿಂಗ್ ಇಷ್ಟು ಇರ್ತದೆ. ಭಾರಿ ಮಸ್ತ್. ಎಲ್ಲರೂ ನೋಡಿ ಮಾಲೆ ಜಾಗ ಎಲ್ಲ ಇತ್ತು. ಇವನೇ ನೋಡಿ, ಇವ ಬೈಕೆಲ್ಲ ಸೇಲ್ ಮಾಡ್ತಾನೆ. ನಿಮ್ಗೆ ಯಾವ್ದಾದ್ರು ಬೈಕೆಲ್ಲ ಬೇಕಾದರೆ ಇವನ್ನ ಕಾಂಟ್ಯಾಕ್ಟ್ ಮಾಡ್ಬೋದು.